ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂಗಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವಾತಾವರಣ ಒಂಥರ ಗಾಳಿ ಮಳೆ ಎಲ್ಲ ಮಿಕ್ಸು ಅಂತ ಅಂತಾರಲ್ಲ, ಹಂಗಿದೆ. ಏನಂತಂದರೆ ನೆನ್ನೆ ಸಖತ್ ಮಳೆ ಇತ್ತು ಮಾತ್ರ. ಇವತ್ತು ಮಧ್ಯಾಹ್ನನೇ ಬರೋಂಗಾಗಿತ್ತು, ಹಂಗೆ ಕಮ್ಮಿ ಆಗಿದೆ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಕೊನೆಯಲ್ಲಿ ಹೇಳೋದ್ರಿಂದ ನಿಮ್ಗೆ ಇನ್ನೇನು ವಿಡಿಯೋ ಮುಗಿಯೋ ಬಂದಿರುತ್ತಲ್ವ, ಸಮ್ಟೈಮ್ಸ್ ನೆಕ್ಸ್ಟ್ ವಿಡಿಯೋ ಬಂದ್ಬಿಡ್ಬೋದು. ಹಂಗಾಗಿ ಕೆಲವ್ರಿಗೂ ಲೈಕ್ ಕೊಡಬೇಕು ಅಂದ್ರೂ ಕೊಡೋದಕ್ಕೆ ಆಗ್ತಿರಲ್ಲ. ಹಂಗಾಗಿ ಇನ್ಮೇಲೆ ನಾನು ಮಧ್ಯದಲ್ಲೂ ಕೂಡ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದೇನೆಂದರೆ, ಇವಾಗ ಕರೆಂಟ್ ಬಂತು. ಕರೆಂಟ್ ಬರೋದು ಹೋಗೋದು ಒಂದು ಆಟ ಆಗ್ಬಿಟ್ಟಿದೆ. ಬೆಳಗಿಂದ ಕೈಗೆ ಸಿಕ್ಕಿದ್ರಂಗೆ ಹಿಡ್ಕೊಂಡು ನಾಕ್ಬಿಡ್ತಿದ್ದೆ ಅದೇನ, ಹಂಗೆ ಅನಿಸಿದೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಎಷ್ಟು ಸತಿ ಅಂತ ನೋಡೋದು, ಒಂದು 20 ಸತಿ ಆಗಿದೆ ಬೆಳಿಗ್ಗೆಯಿಂದ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನದವರೆಗೂ ಒಂದು 20 ಸತಿ ಆಗಿದೆ ಕರೆಂಟ್ ಹೋಗೋದು ಬರೋದು. ಆ ವಾಷಿಂಗ್ ಮಿಷಿನ್ ಆಫ್ ಆಗೋದು ಆನ್ ಆಗೋದು, ಆಫ್ ಆಗೋದು ಆನ್ ಆಗೋದು. UPS ಟೊಯ್ ಅಂತ ಹೋಗೋದು, ಟೊಯ್ ಅಂತ ಬರೋದು. ಬೇಕಿದ್ರೆ ಬರ್ದಿದ್ರು ಸುಮ್ಮನೆ ಸಂಜೆವರೆಗೂ ಬರ್ದಿದ್ರು ಸುಮ್ಮನೆ ಇದ್ಬಿಡ್ಬೋದು. ಸಂಜೆ ಆಟ ಆಡಿಸ್ತೈತಿ ಆವಾಗಲಿಂದ. ಇವಾಗ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ವ್ಲಾಗು ಹೇಗಾಗುತ್ತೆ ಏನು ನೋಡೋಣ ಸಂಜೆವರೆಗೂ. ಇವಾಗಂತೂ ಸ್ವಲ್ಪ ಬಿಸಿಲಿದೆ, ಹಂಗಾಗಿ ಯಾರೋ ಹೋಗ್ತಾ ಇದ್ದಾರೆ. ಅವ್ರು ನನ್ನ ನೋಡ್ತಾ ಇರ್ತಾರೆ ಅಂತ ನಾನು ನೋಡೋದು, ಅವರು ಈ ಕಡೆ ನೋಡೋದು. ಹಂಗಾಗುತ್ತೆ. ಏನಂದರೆ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಿರ್ತೀವಲ್ವ, ಅವಾಗ ಹಂಗೆ ಅನಿಸುತ್ತೆ ಒಂದೊಂದು ಟೈಮು, ನಿಜ. ಇವಾಗ ವ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಹಂಗೇನೆ ಅಂಗಡಿ ಮನೆಯಿಂದ ಬರುವಾಗ ಒಂದು ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಇದು ಸಂತೆ ಬ್ಯಾಗು. ನನಗೊಂದು ಬ್ಯಾಗ್ ತಂದು ಕೊಟ್ಟೈತೆ ಇವತ್ತು. ಇಲ್ಲಿ ಇಟ್ಕೊಂಡ್ಬಿಡೋಣ. ಎಲ್ಲ ಕ್ಲೀನಿಂಗ್ ಐಟಮ್ಸ್ ಇದೆ ಸುಮಾರು, ಹಂಗಾಗಿ ಅದ್ರ ಜೊತೆಗೆ ಟೊಮೊಟೊನೂ ತಗೊಬಂದೈತೆ. ಟೊಮೊಟೊ ಇನ್ನೊಂದು ಯಾಕೆ ಹೊರಗಡೆ ತಂದಿದೆಯಾ? ಟೊಮೊಟೊ ಖಾಲಿಯಾಗಿತ್ತು, ಹಂಗಾಗಿ ಟೊಮೊಟೊ ತರಕ್ಕೆ ಹೇಳಿದ್ದೆ. ಇನ್ನೇನು ಇಲ್ಲ. ಇದೊಂದು ಕಬ್ಬು ತಿನ್ನೋಕ್ಕೆ ಅದೃಷ್ಟ ಬಂದಿಲ್ಲ ಇನ್ನೂ. ಅಯ್ಯೋ, ಮುಂಚೆ ಎಲ್ಲ ಈ ಥರ ಕಬ್ಬೆಲ್ಲ ಸಿಕ್ಬಿಟ್ರೆ ಹೆಂಗೆ ಗರ್ರ ಅಂತ ತಿನ್ನುವು ನಾವು ಚಿಕ್ಕ ಮಕ್ಕಳಿದ್ದಾಗ. ಇವಕ್ಕೆಲ್ಲ ಇಂಟ್ರೆಸ್ಟೇ ಇಲ್ಲ. ಇವಾಗ ಕ್ಲೀನ್ ಮಾಡೋಣ ಅಂತ ಈ ತರಕಾರಿ ಟ್ರೇನು ಇದನ್ನು ತಗೊಂಡಿದ್ದೀನಿ. ಚಾಕ್ನೂ ಏನೇನು ತಂದೈತೆ ಅಂತ ನಾನು ನೋಡಿದ್ದೀನಿ, ನಿಮಗೂ ಒಂದ್ಸರಿ ಹೇಳ್ತೀನಿ ಫ್ರೆಂಡ್ಸ್. ಬೋರ್ ಜಾಸ್ತಿ ಆಯಿತು. ಮತ್ತು ಮಾರ್ಕೆಟಿಂದ ಏನೇನು ತಂದೈತೆ ಅಂತ ಹೇಳ್ತೀನಿ. ಟೊಮೊಟೊ ಒಂದು 3 kg ತಗೊಬಂದಿದ್ದಾರೆ. ಏನಂದರೆ 50 ರೂಪಾಯಿಗೆ 3 kg ಅಂತೆ. ಇಲ್ಲೂ ಮನೆ ಹತ್ರ 50 ರೂಪಾಯಿಗೆ 3 kg ಅಂತಲೇ ಬರ್ತಾಯಿದ್ರು. ಏನಪ್ಪ ಇವ್ರು ಅಲ್ಲೇ 50 ರೂಪಾಯಿಗೆ 3 kg ತಗೊಬಂದಿದ್ದಾರೆ. ಆದರೆ ತುಂಬ ದೊಡ್ಡದಿದೆ ಟೊಮೊಟೊ. ಸಖತ್ತು ಇಷ್ಟು ದಪ್ಪ ಇದೆ ಒಂದೊಂದು ಟೊಮೊಟೊ. ನೋಡಿ ಇಷ್ಟು ದಪ್ಪ ಇದೆ. ಎಲ್ಲವೂ ಇಷ್ಟು ದಪ್ಪ ಇಲ್ಲ, ಮೀಡಿಯಮ್ ಆಗಿದೆ. ಇದು 50 ರೂಪಾಯಿಗೆ 3 kg ಟೊಮೊಟೊ ತಂದಿದ್ದಾರೆ. ಗಾಳಿ ಬೀಸ್ತಿದೆ ಸಖತ್ತಾಗಿ. ಬರೋ ಅಂತ ಕೇಳಿಸ್ತಿರುತ್ತಲ್ವ ವಿಡಿಯೋದಲ್ಲಿ. ಏನು ಮಾಡೋದು, ಮನೆ ಒಳಗೆ ಕುತ್ಕೊಂಡ್ಬಿಡೋದು. ವಿಡಿಯೋ ಚೆನ್ನಾಗೈತಲ್ಲ ಅಂತ ಇಲ್ಲೇ ಕುತ್ಕೊಂಡೆ. ಇಷ್ಟೊಂದು ಗಾಳಿ ಹೊಡಿತೈತಪ್ಪ. ತಂದು ಸಾಧ್ಯಷ್ಟು ಕೂತ್ಬಿಟ್ಟಿದ್ದೀನಿ. ಎಲ್ಲನೂ ಇಟ್ಕೊಂಡು ಟ್ರೇಗಿ ಎಲ್ಲ ತಂದು ಇಟ್ಕೊಂಡು ಕೂತಿದ್ದೀನಿ. ಕ್ಲೀನ್ ಮಾಡೋಣ ಅಂತ. ಕ್ಲೀನ್ ಮಾಡೋದಕ್ಕೆಲ್ಲ ಸೊಪ್ಪಾಗಲಿ ತರಕಾರಿ ಆಗಲಿ ಅದೆಲ್ಲ ಕುತ್ಕೊಂಡು ಕ್ಲೀನ್ ಮಾಡೋದಕ್ಕೆ ವರಾಂಡನೇ ಚಂದ. ಮನೆ ಒಳಗೆ ಒಂಥರ ಹಿಂಸೆ ಅನಿಸುತ್ತೆ. ಆಮೇಲೆ ಇನ್ನೇನು ತಂದೈತೆ ಅಂದರೆ 3 ಕರ್ಬೇವಿನ ಸೊಪ್ಪು ತಂದೈತೆ. ಓಂ ಶಕ್ತಿ ಜಯಶಕ್ತಿ. ಏನು ಗೊತ್ತಾ ಫ್ರೆಂಡ್ಸ್, 10 ರೂಪಾಯಿಗೆ 3 ಮಾರ್ಕೆಟಲ್ಲಿ. ನಾವೇನಾದರೂ ಹೋಲ್ಸೇಲಲ್ಲಿ ವ್ಯಾಪಾರ ಮಾಡೋದಾದ್ರೆ ಇನ್ನೂ ಎಷ್ಟು ಕಮ್ಮಿ ಸಿಗುತ್ತೆ ಅಂತ ನೋಡಿ. ಇವಾಗ ಇತ್ತೀಚೆಗೆ ಒಂದು ಮನಸ್ಸಿಗೆ ಆಗಾಗ ಅನ್ನಿಸ್ತಾ ಇದೆ, ಏನಾದರೂ ಒಂದು ಬಿಸ್ನೆಸ್ನ ಶುರು ಮಾಡಬೇಕು. ಇದರಲ್ಲಂತೂ ಯೂಟ್ಯೂಬಲ್ಲಂತೂ ವ್ಯೂಸು ಬರ್ತಿಲ್ಲ, ಅದ್ರಲ್ಲಿ ದುಡ್ಡು ಬರಲ್ಲ ನನಗೆ. ಸುಮ್ಮನೆ ನಾನು ವಿಡಿಯೋ ಮಾಡಾಕೋದು ಅಂತ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಇರಲಿ, ನಾನೇನು ಅದ್ರ ಬಗ್ಗೆ ಜಾಸ್ತಿ ಆಸೆ ಇಟ್ಕೊಂಡಿಲ್ಲ. ಏನೋ ನನ್ನ ಖುಷಿಗೆ ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ. ಹಂಗೇ ಸೈಡಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಕ್ಯಾಂಟೀನ್ ಕೆಲಸ
ಅದು ಬಿಟ್ರೆ ಇನ್ಯಾವುದು ಗೊತ್ತಿಲ್ಲ ಅಂತ ಅಲ್ಲ, ನಾನು ಸಖತ್ ಆ್ಯಕ್ಟಿವ್ ಇದ್ದೀನಿ. ಏನು ಗೊತ್ತಾ, ನನಗೆ ಈ ಏನಂತ ಅಂತಾರೆ ಆಸೆಗಳಿದೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಯಾವ್ದು ಮಾಡೋದು ಅಂತಲೇ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ನನಗೆ ಏನೇನು ಇಷ್ಟ ಅಂತಂದರೆ ಕ್ರಾಫ್ಟ್ ಮಾಡೋದು ಅಂದರೆ ಸಖತ್ ಇಷ್ಟ. ಕ್ರಾಫ್ಟ್ ಅಂತಂದರೆ ಏನಾದ್ರೂ ಡಿಸೈನ್ ವರ್ಕ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನಂಗೆ ಸಖತ್ ಇಷ್ಟ. ಅಂದರೆ ಅವಕ್ಕೆಲ್ಲ ಮಾಡೋದಕ್ಕೆ ಅದರದ್ದೇ ಆದ ಒಂದು ಕ್ಲಾಸಸ್ಗೆ ಹೋಗಿ ಕಲಿಬೇಕು. ಆವಾಗ ನಮಗೆ ಅದರದ್ದು ಏನು ಸಿಗುತ್ತೆ. ನಮಗೆ ಚೂರು ಹಿಂದಕ್ಕೆ ಇಟ್ಲ ಕ್ಯಾಮ್ರಾ, ಬರೀ ಸಂತೆ ಬ್ಯಾಗು. ಏನಂದರೆ ಅಲ್ಲಿಗೆ ಹೋಗಿ ಕಲಿಬೇಕು ನಾವು. ಕಲಿತಾಗ ನಮಗದು ಏನಂದರೆ ಪ್ರೊಫೆಷನಲಾಗಿ ನಾವು ಕಲಿಬೇಕು. ಅದನ್ನು ನಾವು ಮಾಡಬೇಕು. ಒಂದು ಬಿಸ್ನೆಸ್ನೇ ಶುರು ಮಾಡಬೇಕು ಅಂದರೆ ಅದನ್ನು ಕಲಿಬೇಕು. ಆ ಥರ ಏನು ಕಲ್ತಿಲ್ಲ, ಹೋಗಿ ಎಲ್ಲೂ ಏನೂ ಒಂದು ಟೈಲರಿಂಗು ಕಲ್ತಿಲ್ಲ. ಅದು ಬಿಟ್ರೆ ಕ್ಯಾಂಟೀನ್ ಮಾಡೋದೊಂದು ಕಲ್ತಿದ್ದೀನಿ ಅಷ್ಟೇ. ಇನ್ನು ನಾನು ಒಬ್ಳೇನು ಕ್ಯಾಂಟೀನ್ ಮಾಡ್ಕೊಳಕ್ಕೆ ಹೋಗಲಿ, ನನ್ನ ಗಂಡನೇ ಮಾಡ್ತಿರುವಾಗ ಕ್ಯಾಂಟೀನು. ನನ್ನ ಗಂಡನ ಆಪೋಸಿಟೇ ಒಂದು ಕ್ಯಾಂಟೀನ್ ಮಾಡಿಬಿಟ್ರೆ ಅಲ್ಲೂ ಬಿಸ್ನೆಸ್ಸು ಇಲ್ಲೂ ಬಿಸ್ನೆಸ್ಸು ಹಂಗೆ ಆಗ್ಬೋದು. ಅದು ಬಿಟ್ರೆ ನನಗೆ ಏನಂದರೆ ಮಿನಿ ಕ್ಯಾಂಟೀನ್ ಥರ, ಏನಂದರೆ ಕಾಫಿ ಟೀ ಟಿಫನ್ನು ಎಲ್ಲ ಮಾಡೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಏನಂದರೆ ಮನೇಲಿ ಯಾರು ಮಾಡ್ಕೊಳ್ಳೋರು ಇರಬೇಕು. ನಾವು ಫುಲ್ ಅದಕ್ಕೆ ಹೋಗಬೇಕು ಅಂತಂದರೆ ಮನೇಲಿ ಇನ್ನು ಭುವನ್ ಚಿಕ್ಕವನಿರೋದ್ರಿಂದ ಯಾರಾದರೂ ಮನೇಲಿ ಇದ್ದು ಸ್ವಲ್ಪ ಮನೇಲಿ ಏನಾದ್ರು ನೋಡಿಕೊಂಡ್ರೆ ಮಗ ಸ್ಕೂಲಿಂದ ಬಂದಾಗ ಅಥವಾ ಏನಾದರೆ ಮಾತಾಡ್ಸೋರು ಇರಬೇಕು ಮನೇಲಿ. ನಾವು ಪೂರಾ ಹೊರಗಡೆ ದುಡಿಯೋಕೆ ನಿಂತ್ಕೊಬಿಟ್ರೆ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಆವಾಗ ಆ ಒಂದು ಏನು ನೆನಪುಗಳಾಗಲಿ, ಆ ಒಂದು ಖುಷಿ ಆಗಲಿ ನಮಗೆ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಮುಂಚೆ ಅಂಗಡಿ ನಡೆಸ್ತಾ ಇದ್ವಿ, ಏನು ಪ್ರಾವಿಜನ್ ಸ್ಟೋರ್ ನಡೆಸ್ತಾ ಇದ್ವಿ. ತಕ್ಕ ಮಟ್ಟಿಗೆ ನಡೀತಾ ಇತ್ತು. ಆಮೇಲೆ ಮತ್ತೆ ಸ್ವಲ್ಪ ಅದು ಇದು ಅಂತ ಅಂದ್ಕೊಂಡು ಎಲ್ಲನೂ ಯಾಕೋ ಸರಿ ಹೋಗ್ತಾ ಇರಲಿಲ್ಲ. ಒಂದಷ್ಟು ಬೇಡದಿರೋ ಕೆಲಸಗಳು ಅದು ಇದು ಅಂತೆಲ್ಲ ಆಗಿ ಅಲ್ಲಿ ಬೇಡ ಅಂತ ಅಂದ್ಕೊಂಡು ಅದನ್ನು ನಿಲ್ಲಿಸಿದ್ವಿ. ಸೊ ಅಂಗಡಿ ಮತ್ತು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಮುಂದುವರಿಸ್ಬೋದಿತ್ತು. ಆದರೆ ಭುವನು ಚಿಕ್ಕವನಿರೋದ್ರಿಂದ ಬೇಡ ಹರಿ, ನಾನು ಕೆಲಸ ಮಾಡೋದೇ ಸಾಕು, ನೀನು ಆರಾಮಾಗಿ ಮನೇಲಿ ಭುವನು ನೋಡ್ಕೊಂಡಿರು ಅಂತ ಅಂದರು. ಸೊ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನು ಕೆಲಸ, ಮನೆ ಕೆಲಸ ಇಷ್ಟೇ ಸಾಕು. ಬ್ಯುಸಿಯಾಗಿದ್ದೀನಿ. ಆದರೂ ನನಗೇನೋ ಒಂಥರ ಆಸೆ, ನಾನು ಏನಾದ್ರು ಒಂದು ಮಾಡಬೇಕು ಅಂತ. ಏನು ಮಾಡಲಿ ಅಂತಂದರೆ ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಇವಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ತಂದಿರೋ ತರಕಾರಿ ಇದು ಏನು ವಿಡಿಯೋ ಮಾಡೋಣ ಮುಂದೆ, ಇವತ್ತೆಲ್ಲ ನಾಳೆ ಮಾಡೋಣ. ಏನು ಮಾಡೋದು, ಕಾಫಿ ಟೀ ಅಂಗಡಿ ಮಾಡಬೇಕಷ್ಟೇ. ನಾನು ಮಾಡಿದ್ರೆ ನನಗೆ ಅದೇ ಚೆನ್ನಾಗಿ ಬರುತ್ತೆ. ನಾನು ಮಾಡೋ ಕಾಫಿಗೆ ಟೀಗೆ ತುಂಬ ಜನ ಏನು ಫ್ಯಾನ್ಸಿ ಆಗಿಬಿಡ್ತಾರೆ. ಚೆನ್ನಾಗಿ ಮಾಡ್ತೀನಿ ಕಾಫಿ ಟೀ ಎಲ್ಲ. ನಾನು ಎಲ್ಲರೂ ಮಾಡ್ತಾರಲ್ವ, ಎಲ್ಲರೂ ಮಾಡಲ್ಲ, ಸುಮ್ಮನೆ ನಾವಂಗೆ ಅಂದ್ಕೊಳ್ಳೋದು. ಕೆಲವೊಬ್ಬೊಬ್ಬರು ಕಾಫಿ ಟೀ ಕುಡಿದ್ಬಿಟ್ರೆ ಅವ್ರು ಮಾಡ್ಕೊಟ್ಟಿದ್ದು ಕುಡಿದ್ಬಿಟ್ರೆ ಜನ್ಮದಲ್ಲಿ ಕಾಫಿ ಟೀ ಕುಡಿಯೋದು ಮರ್ತೋಗ್ಬಿಡ್ಬೇಕು, ಹಂಗೆ ಮಾಡಿಕೊಡ್ತಾರೆ. ನನಗೂ ಕೂಡ ಕುಡಿದು ಎಕ್ಸ್ಪೀರಿಯೆನ್ಸ್ ಆಯಿತೆ. ಹಿಂಗೆ ಏನಕ್ಕೆ ಮಾಡ್ತಾರಪ್ಪ ಕಾಫಿ ಟೀಗೆ ಅಂತ ಅನಿಸುತ್ತೆ. ಸೊ ನೋಡೋಣ, ಮುಂದೆ ಒಂದು ನಮ್ಮದೇ ಆದ ಏನಾದ್ರೂ ಓನಾಗಿ ಕಾಫಿ ಟೀ ಶಾಪು ಅದೆಲ್ಲ ಏನಾದ್ರು ಮಾಡೋಣ. ಅದೆಲ್ಲ ಮಾಡೋದಕ್ಕೆ ಇನ್ನೂ ಟೈಮ್ ಇದೆಯಾ ಗೊತ್ತಿಲ್ಲ. ಟೈಮ್ ಇದೆ ಅಂದ್ಕೊಂಡೇ ಅರ್ಧ ಆಯಸ್ ಮುಗಿತಾ ಬಂತು. ನೋಡೋಣ ಹೇಗಾಗುತ್ತೆ. ಇಲ್ಲ ಯೂಟ್ಯೂಬಲ್ಲೇ ಇರ್ತೀನ, ಇಲ್ಲ ಯೂಟ್ಯೂಬ್ನೇ ಬಿಡ್ತೀನ, ಗ್ಯಾನ್ ಬಂದು ಗಿರಾಕಿ ಅಂತಾರಲ್ಲ ಹಂಗೆ ನಾನು. ಸೊ ಇವಾಗ ಹುಳ ಇದ್ದು ಮೈ ಮೇಲೆ ಬಿದ್ದು ಕರ್ಬೇವಿನ ಸೊಪ್ಪು 10 ರೂಪಾಯಿಗೆ 3 ಅಂತೆ. ಆಲೂಗೆಡ್ಡೆ ಹೇಳಿಲ್ಲಲ್ಲ, ಆಲೂಗೆಡ್ಡೆ 40 ರೂಪಾಯಿ kg ಅಂತೆ. ಎಷ್ಟು kg ತಂದವರು? ಒಂದು 3 kg ಇರ್ಬೋದು. ಇದನ್ನು 40 ರೂಪಾಯಿ kg ಅಂತೆ. ಹಂಗಂತ ಇದ್ರು. ತರಕಾರಿ ರೇಟೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಆಲೂಗೆಡ್ಡೆ ರೇಟೇ ಸ್ವಲ್ಪ ಜಾಸ್ತಿ ಇರೋದು ಅಂತ ಹೇಳ್ತಾ ಇದ್ರು. ಇನ್ನು ಅದು ಬಿಟ್ಟರೆ ಸಾಂಬಾರು ಸೊಪ್ಪು ಒಂದಲ್ಲ ತುಂಬ ತಂದಿದ್ರು. ಸಾಂಬಾರು ಸೊಪ್ಪು ಕೇಳಲೇ ಇಲ್ಲ ಎಷ್ಟು ಅಂತ, ಜಾಸ್ತಿ ತಂದಿದ್ರು. ನಾನೇನು ಮಾಡಿದೆ ಅಂತ ಅಂದರೆ ಅಲ್ಲಿ ಅಂಗಡಿ ಮನೆ ಹತ್ರ ಕುತ್ಕೊಂಡು, ಅಂದರೆ ಕೆಲಸ ಮಾಡ್ತಿದ್ವಲ್ಲ ಕ್ಯಾಂಟೀನ್ ಕೆಲಸ, ಸ್ವಲ್ಪ ಫ್ರೀ ಇದ್ದಾಗಲೇ ಅಲ್ಲೇ ಸೋಸಿ ಇಟ್ಬಿಟ್ಟೆ. ಇದೊಂದು ಮನೆಗೆ ಇಟ್ಕೊಳ್ಳೋಣ ಅಂತ ತಂದೆ. ಇದೇ ಬತ್ತಿ ಬಾಡಿ ಸಾಕು, ಮುಂದಕ್ಕೆ ಬೇಡ, ಹೋಗ್ಬಿಟ್ಟಿದೆ. ಆಮೇಲೆ ಮೆಂತ್ಯ ಸೊಪ್ಪು ಹೇಳಿದ್ನ ನಾನು, ಇಲ್ಲ ಮೆಂತ್ಯ ಸೊಪ್ಪು ಇಷ್ಟು ಬೇಗ ಮಾರ್ಬೋದು. ಅಯ್ಯೋ ದೇವ್ರೆ,
ಮೆಂತ್ಯ ಸೊಪ್ಪು 40 ರೂಪಾಯಿ ಅಂತೆ ಇಷ್ಟಕ್ಕೆ. ಇಷ್ಟಿದೆ ನೋಡಿ, ಒಂದು ಕೈ ಇಷ್ಟುದ. ಚೆನ್ನಾಗಿದೆ ಮಾತ್ರ ಮೆಂತ್ಯ ಸೊಪ್ಪು. ಏನು ಬಿರಿಯಾನಿಗೆ, ಮೆಂತ್ಯ ಪಲಾವಿಗೆ, ಮೆಂತ್ಯ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಇದು ಸಖತ್ತು. 40 ರೂಪಾಯಿ ಅಂತೆ. ಇದೊಂಚೂರು ಮೆಂತ್ಯ ಸೊಪ್ಪು ಒಂಚೂರು ಜಾಸ್ತಿ. ಇನ್ನು ಅದು ಬಿಟ್ಟರೆ ಹಾಗೇ ಬೆಂಡೆಕಾಯಿ ಮತ್ತು ಕ್ಯಾರೆಟ್ ತಂದಿದ್ದಾರೆ. ಇದೆಲ್ಲ 20 ರೂಪಾಯಿ ಕೆಜಿ ಅಂತೆ. ಬೆಂಡೆಕಾಯಿ ಚೆನ್ನಾಗಿದೆ ಮಾತ್ರ. ಅದಕ್ಕಿಂತ ಮುಂಚೆ ಬೀನ್ಸು ತುಂಬ ಚೆನ್ನಾಗಿದೆ. ಬೀನ್ಸು 20 ರೂಪಾಯಿ ಅಂತೆ ಕೆಜಿ. ಚೆನ್ನಾಗಿದೆ ಅಲ್ವಾ? 20 ರೂಪಾಯಿ ಕೆಜಿ. 20 ರೂಪಾಯಿ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಕೆಜಿ ಬೀನ್ಸ್ ಬಂದಿದೆ. ಕೂರಿಸ್ದೆ ಆ ಕಡೆಗೆ ಸಂತೆ ಬ್ಯಾಗ್ನ. ಟ್ರೇನು ಸೈಡಿಗೆ ಇರಲಿ. ಇವಾಗ ಇದ್ರೊಳಗೆ ಕ್ಯಾರೆಟು, ಬೀನ್ಸ್ ಅಲ್ಲ ಕ್ಯಾರೆಟು, ಇದೆಂಥದ್ದು, ಬೀಟ್ರೋಟು, ಕ್ಯಾರೆಟು, ಬೀಟ್ರೋಟು, ಹಾಗೇನೆ ಬೆಂಡೆಕಾಯಿ. ಇವೆಲ್ಲ 20 ರೂಪಾಯಿ ಅಂತೆ ಕೆಜಿ. ಸೊ 20 ರೂಪಾಯಿ ಕೊಟ್ಟು ತಗೊಬಂದವ್ರೆ. ಬೆಂಡೆಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ಇವತ್ತೇ ಹುಳಿ ಮಾಡಿ ತಿಂದ್ಬಿಡೋಣ. ಬೆಂಡೆಕಾಯಿದು ಏನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬೆಂಡೆಕಾಯಿ. ಮರ ತಗೋಬೇಕಾಯಿತು, ನಾನು ಮರ ತಗೊಬರ್ನೇ ಇಲ್ಲ. ಒಂದು ಕಡೆಗೆ ಇಟ್ಕೊಳ್ಳೋಕ್ಕೆ ಎಲ್ಲನೂ ಚೆನ್ನಾಗದು. ಹಂಗೆ ಜೋಡಿಸಿರ್ತೀನಿ. ಇವತ್ತು ಬೆಂಡೆಕಾಯ್ದು ಸಾಂಬಾರು, ಹುಳಿ ಸಾಂಬಾರು ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಹಿಂಗೆ ಉದ್ದುದ್ದಕ್ಕೆ ಈ ಬೆಂಡೆಕಾಯಿನ 2 ಪೀಸ್ ಮಾಡ್ಕೋಬೇಕು. 2 ಪೀಸು. ಅದೊಂಥರ ಸಾಂಬಾರೊಳಗೆ ತಿನ್ನೋದಕ್ಕೆ ಇಟ್ಕೊಂಡು ಚೆನ್ನಾಗಿರುತ್ತೆ. ಇದು ಕ್ಯಾರೆಟ್ ಅಂತೂ 4 ತಂದವ್ರೆ. ಸಣ್ಣವನ್ನೇ ತರಬೇಕು. ಅವ್ರಿಗೆ ಗೊತ್ತೇ ಆಗಲ್ಲ. ನಾನೇ ಒಂದು ದಿವಸ ಹೋಗ್ಬೇಕು ಫ್ರೆಂಡ್ಸ್. ಹಂಗೇನೆ ಹೋಗಿ ಒಂದು ದಿವಸ ದೊಡ್ಡ ಮಾರ್ಕೆಟಿಂದು ಎಲ್ಲ ಬೆಳಿಗ್ಗೆ ಹೊತ್ತು ಏನು ತರಕಾರಿ ಎಲ್ಲ ಮಾರ್ತಾಯಿರ್ತಾರಲ್ಲ, ಅದೆಲ್ಲ ಚಂದ ಒಂದು ವಿಡಿಯೋ ಮಾಡ್ಕೊಬರ್ಬೇಕು. ಇದು 4 ಇದೆ. 4ಕ್ಕೆ 1 kg ಇರ್ಬೋದು. 1 kgನೇ. ಏನೇ ಹೇಳಿದವರು ಎಲ್ಲ 20 ರೂಪಾಯಿಂದು ಅಂತ. ಬೀಟ್ರೋಟು 3 ಬಂದೈತೆ 1 kgಗೆ. ಇದು 20 ರೂಪಾಯಿ ಅಂತೆ. ಪರವಾಗಿಲ್ಲ ಅಲ್ವಾ? ಬೀಟ್ರೋಟ್ ಎಲ್ಲ 80 ರೂಪಾಯಿ ಕೆಜಿ ಇತ್ತು ಆವಾಗ. ಬೆಂಡೆಕಾಯಿ, ತೊಂಡೆಕಾಯಿ ಇಲ್ಲ, ಬೆಂಡೆಕಾಯಿ ಮಾತ್ರ. ಇದನ್ನು ತೆಗೆದಿಟ್ಬಿಟ್ಟು ಇವಾಗ ಸೊಪ್ಪನ್ನ ಸೋಸ್ಕೊಂಡ್ಬಿಡೋಣ. ಡೈಲಿ ಏನಲ್ಲ, ವಾರಕ್ಕೊಂದ್ಸತಿ ಯಾರಿ ಮಾರ್ಕೆಟಿಗೆ ಹೋಗುತ್ತಲ್ಲ ಹೆಂಗೂ ಹಂಗೆ ತರಕಾರಿ ವ್ಯಾಪಾರ ಶುರು ಮಾಡಿಬಿಟ್ರೆ ಹೋಲ್ಸೇಲಲ್ಲಿ ತಂದ್ಕೊಡಿ. ಇದರಲ್ಲಿ ಹೆಂಗೆ ಗುಡ್ಸೋಣ? ಅಯ್ಯೋ, ಎಲೆಗಳು ಹಾಳಾಗ್ಬಿಡುತ್ತೆ. ಮೆಂತ್ಯ ಸೊಪ್ಪನ್ನ ಸೋಸಿ ಇಟ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಕೆಲವೊಂದೊಂದು ಕುಳ್ಳಕ್ಕಿರುತ್ತೆ. ಇದು ಯಾವ ಥರದ್ದು? ಇಷ್ಟಿಷ್ಟು ಉದ್ದ ಐತೆ ಗಿಡ. ಸಾಂಬಾರ್ ಸೊಪ್ಪಿನಕ್ಕಿಂತ ಉದ್ದ ಐತೆ. ಎಷ್ಟು ಉದ್ದ ಐತೆ ನೋಡಿ ಇಲ್ಲಿ ಗಿಡ. ನೋಡಿ, ನನ್ನ ಕೈಯಲ್ಲಿ ತೋರಿಸ್ತೀನಿ. ಮೊಳ ಐತೆ. 1 ಮೊಳ ಸೊಪ್ಪು. ಕಡ್ಡಿ ಎಲ್ಲ ಬೇಡ, ಅಷ್ಟು ಚೆನ್ನಾಗಲ್ಲ. ಸೊಪ್ಪು ಮಾತ್ರ ಗಿಂಟ್ಕೊಳ್ಳೋಣ. ಮುಂದ್ಗಡೆ ಕಡ್ಡಿ ಮಾತ್ರ ತಗೊಳ್ಳೋಣ. ಹಾಗೇನೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ತರಕಾರಿ ಎಲ್ಲ ತೆಗೆದಿಟ್ಕೊಂಡು ಎದ್ದೇಳೋಣ ಅಂತಿದ್ದೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಗಾಳಿ ಎಲ್ಲ ಶುರುವಾಯಿತು ಚೆನ್ನಾಗಿ. ನೀನು ಮಳೆಗಿಳೆ ಬಂದ್ಬಿಡುತ್ತೆ ಅಂತ ಎಲ್ಲನೂ ತೆಗೆದಿಟ್ಕೊಂಡೆ ಒಳಗಡೆ. ಹಾಗೆಯೇ ಏನು ಬೆಂಡೆಕಾಯ್ದು ಹುಳಿ ಮಾಡೋಣ ಅಂತ ಅಂದ್ಕೊಂಡಲ್ವ, ಅದನ್ನು ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಹಾಗೆ ಬಂದುಬಿಟ್ರು. ಬಂದು ಸಿಟಿಗೆ ಹೋಗೋಣ ಅಂತ ಅಂದರು. ಏನಕ್ಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೇ. ಹಾಗೆಯೇ ಬೇಗ ಬೆಂಡೆಕಾಯಿ ಹುಳಿನ ಮಾಡಿಟ್ಬಿಟ್ಟು, ಏಕೆಂದರೆ ಬಂದ ತಕ್ಷಣ ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಬೆಂಡೆಕಾಯಿ ಹುಳಿದು ಡೀಟೇಲಾಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಹಂಗೇನೆ ಸ್ವಲ್ಪ ಸಿಟಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಿಟಿಗೆ ಒಂಚೂರು ಆಸ್ಪತ್ರೆಗೆ ಹೋಗಿ ಬರೋಣ ಅಂತ
ಟೈಮ್ ಆಗಿದೆ ಆಲ್ರೆಡಿ. ಹರಿ ಬಂದರು, ಹಂಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಅದೇ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು ಅಂತ ಅನ್ನಲ್ಲ ಅವತ್ತು, ಹಂಗಾಗಿ ಅದನ್ನೇ ತೋರಿಸ್ಕೊಬರೋಣ ಅಂತ. ಅದು ಸ್ವಲ್ಪ ನವೆ ಅಂತಾರಲ್ವ ಕಡ್ತ, ಅದು ಕಮ್ಮಿ ಆಗಿಲ್ಲ, ಹಂಗಾಗಿ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಭುವನು ನಾನು ಹರಿ ಹೋಗ್ತಾಯಿದ್ದೀವಿ. ಟೈಮ್ ಜಾಸ್ತಿನೇ ಆಗಿದೆ ಆಲ್ರೆಡಿ, ಇಲ್ಲೇ 7:15 ಆಗಿದೆ. ಇನ್ನಲ್ಲ ಅವರು ಡಾಕ್ಟ್ರು ಸಿಗ್ತಾರೋ ಏನೋ ನೋಡಬೇಕು. ನಾವು ಬ್ಲಾಗ್ ವಿಡಿಯೋ ಮಾಡ್ತೀವಿ ಯೂಟ್ಯೂಬಲ್ಲಿ, ಅದು ಮಾಡ್ಕೊತಾನೆ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ವಿಡಿಯೋ ಮಾಡೋದಾ? ಸರ್ ಯಾವ್ದು ಅಲ್ಲಿ ಹಂಗೆ ಕೊಡ್ತೀನಿ ನೋಡು, ಅಲ್ಲ ಕೊಡ್ತೀರಾ? ಇದು ಓರಿಯೋ ಹೊಸದು ಓರಿಯೋ ತಗೊಳ್ಳೋದು ಬೇಕಂದ್ರೆ ಇದೆಯಲ್ಲ, ಇದು ಯಾವ್ದಾರು ಒಂದು ತಗೋ ನೋಡು. ಇದು ಬೇಕಾ? ಇದು ಪ್ಲೀಸ್ ಇದು ಬೇಕಾ? ಇದು ಒಂದು ಯಾವುದು ಟೇಸ್ಟ್ ಮಾಡಿಲ್ಲ. ಇದು 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 ಓರಿಯೋ ಬಿಸ್ಕೆಟ್ ನಂಗೆ ಇರ್ತೈತೆ, ಅಲ್ಲೊಂದು 10 ರೂಪಾಯಿ ಬಿಸ್ಕೆಟ್ ತಗೊಡ್ತೀನಿ. ಶರ್ನಾಕ ಚಾಕ್ಲೇಟು ಅದು ಬೇಡ ಹಂಗಾರೆ, ಚಾಕ್ಲೇಟ್ ಇದನ್ನೇ ನುಂಗು ಒಂದು ನಡಿ. ಸೊ ಒಂದು ಚಾಕ್ಲೇಟ್ ತೊಗೊಂಡ್ವಿ, ಸಿಲ್ಕ್ ಬರುತ್ತಲ್ವ ಅದರಲ್ಲಿ ಬಬಲ್ಲಿನ ತೊಗೊಂಡ್ವಿ ನಾವು, ಡೈರಿ ಮಿಲ್ಕು. ಏನಂದರೆ ಭುವನ್ ಕೇಳ್ತಾ ಇದ್ದ, ಹಂಗಾಗಿ ಅತ್ತ ತಗೊಳ್ಳೋಣ ಅಂತ ತೊಗೊಂಡ್ವಿ. ಹರಿ ಏನು ಮಾಡಿದ್ರು, ಭುವನ ಕೈಯಿಂದ ಈಸ್ಕೊಂಡು ಕರೆಕ್ಟಾಗಿ ಪಾಲ ಕೊಡ್ತೀನಿ ಕೊಡು ಅಂತ 3 ತುಂಡು ಮಾಡಿದ್ರು. ನಂಗೆ ನಗು ಬತ್ತೆ ಇತ್ತು. ಇಲ್ಲಾಂದರೆ ಭುವನ್ ಏನು ಮಾಡ್ತಾನೆ ಅಂದರೆ ಅಷ್ಟೂ ತಿಂತಾನೆ, ಬೇಕಿದ್ರೆ ಅವನು ಚಾಕ್ಲೇಟ್ ಎಲ್ಲ ಇದ್ದರೆ ಹೋಗಿ ಬಂದು ತಿಂದು ಮನೇಲಿ ಇಟ್ಟಿದ್ರೇ ಖಾಲಿ ಮಾಡಿರ್ತಾನೆ. ಇನ್ನು ಕಾರಲ್ಲಿ ಮನೆಗೆ ಬರೋ ಅಷ್ಟೊಳಗೆ ತಿಂದೇ ಬಿಡ್ತಾನೆ ಬೇಕಿದ್ರೆ. ಸೊ ಹಂಗಾಗಿ ಹರಿ ಇಸ್ಕೊಂಡು ಆವಾಗಲೇ 3 ಪಾಲು ಮಾಡಿ, ನನಗೊಂದು ಪಾಲು ಅವ್ರಿಗೊಂದು ಪಾಲು ಇಟ್ಕೊಂಡು ಅವನಿಗೂ ಕೊಟ್ಟರು. ಅದೇ ಜಾಸ್ತಿ ಆಯಿತು, ನಾನೇ ತಿನ್ನಲ್ಲ. ಆದರೆ ನಂಗೆ ನಗು ಬತ್ತೆ ಇತ್ತು. ಭುವನು ಕೊಡಪ್ಪ ಇಲ್ಲಿ, ನಾನೇ ಕೊಡ್ತೀನಿ ಕೊಡಪ್ಪ ಇಲ್ಲಿ ಅಂತಂದ್ರೂ ಹರಿ ಕೊಡಲಿಲ್ಲ. ಬೇಡಕ್ಕಂತ ಸುಮ್ಮನಿರಪ್ಪ ನಾನು ಕೊಡ್ತೀನಿ ಅಂತ ಕೊಟ್ಟರು. ಸಾಕಾಯಿತು. ಅದೇ ಹೆಚ್ಚು ಕಮ್ಮಿ ಒಬ್ಬೊಬ್ಬರಿಗೆ ಏನು ಒಂದು 50 ರೂಪೀಸ್ದೆಲ್ಲ ಬರುತ್ತಲ್ಲ ಡೈರಿ ಮಿಲ್ಕು, ಅಷ್ಟಷ್ಟು ಸಿಕ್ತು ಒಬ್ಬೊಬ್ಬರಿಗೆ. ಆಸ್ಪತ್ರೆಗೆ ಹೋಗಿ ಬಂದ್ವಿ ಫ್ರೆಂಡ್ಸ್. ಇವಾಗ ಹರಿ ಭುವನು ಊಟ ಮಾಡ್ತಿದ್ದಾರೆ, ನಾನು ಇವಾಗ ಊಟ ಮಾಡಬೇಕು. ಒಂದು 3 ಥರದ್ದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ವೈರಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಬರಬೇಕಾ ಅಂತ ಅಂದೆ, ಇಲ್ಲ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಏನಾದರೂ ಇನ್ನೊಂದು 4-5 ದಿವಸ ಬಿಟ್ಟು ಕಮ್ಮಿ ಆಗುತ್ತಾ ಹೇಗೆ ಅಂತ. ನಾನು ಇಲ್ಲೇ ತೋರಿಸ್ಕೊಂಡಿದ್ದೆ, ಇಲ್ಲಿ ಕಮ್ಮಿ ಆಗದಿರೋದಕ್ಕೇ ಸಿಟಿಗೆ ಹೋಗಿದ್ದೆ ನಾನು. ಇವಾಗ ತೋರಿಸ್ಕೊಂಡು ಬಂದ್ವಿ. ಇವಾಗ ಊಟ ಮಾಡ್ತಾಯಿದ್ದಾರೆ ಹರಿ ಮತ್ತು ಭುವನು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.